ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬನ್ನಿ, ಇವತ್ತು ನಮ್ಮ ಊರಿನ ದೇವಸ್ಥಾನದ ವರ್ಧಂತಿ ಅಂದರೆ ನಮ್ಮ ದೇವಿ ಚಾಮುಂಡೇಶ್ವರಿ ರಾಕ್ಷಸನನ್ನು ಸಂಹಾರ ಮಾಡಲು ಅವತರಿಸಿದ ದಿನ, ಹುಟ್ಟಿದ ದಿನ ಅಂತ ಹೇಳಿ ಆಚರಿಸ್ತಾ ಇರ್ತಾರೆ ದೇವಸ್ಥಾನದಲ್ಲಿ. ಅಲ್ಲಿ ಇವತ್ತು ಹೋಮ ಎಲ್ಲ ಇದೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಹಾಗೆ ನಾನು ದೇವಸ್ಥಾನದ ಬಗ್ಗೆ ಇವತ್ತು ಮಾತಾಡಲ್ಲ, ಯಾಕೆಂದರೆ ದೇವಸ್ಥಾನದ ಬಗ್ಗೆ ವಿಡಿಯೋನ ನಾನು ಈ ದೇವಸ್ಥಾನದ ವಿಡಿಯೋ ಹಾಕಿದ್ದೀನಿ. ಯಾವ ದೇವಸ್ಥಾನ ಅಂದರೆ ದ್ವಿಮುಖ ಚಾಮುಂಡೇಶ್ವರಿ, ಏಕಶಿಲಾ ದ್ವಿಮುಖ ಚಾಮುಂಡೇಶ್ವರಿ. ನಮ್ಮ ಕರ್ನಾಟಕದಲ್ಲಿ ಏಕೈಕ ಇರುವಂಥ ಏಕಶಿಲಾ ದ್ವಿಮುಖ ಚಾಮುಂಡೇಶ್ವರಿ ದೇವಸ್ಥಾನ ಜೋಗ ಫಾಲ್ಸ್ ಇಲ್ಲಿ ಇದೆ. ಪ್ರವಾಸಿಗರನ್ನು ಆಕರ್ಷಿಸ್ತಾ ಇರುವಂಥ ಈ ತಾಯಿ ಭಕ್ತರನ್ನು ರಕ್ಷಿಸ್ತಾ ಇರ್ತಾಳೆ. ಹೋಗೋಣ ಬನ್ನಿ, ನಾವು ಹೋಗಿ ದೇವಿಯ ಕೃಪೆಗೆ ಪಾತ್ರರಾಗೋಣ. ದೇವಿಗೆ ನಾವೆಲ್ಲರೂ ಹುಟ್ಟು ಹಬ್ಬದ ಶುಭಾಶಯಗಳು ತಾಯಿ ಅನ್ನನ, ಜನ್ಮದಿನದ ಶುಭಾಶಯಗಳು ತಾಯಿ ಅನ್ನನ. ನಾನು ಹೇಳಿ ಬಂದೆ, ಇಲ್ಲಿ ಈ ಥರ ಒಂಥರ ಮಬ್ಬಾಗಿದೆಯಲ್ಲ, ಇದು ಅಲ್ಲಿ ಹೋಮ ಹಾಕಿದಾರಲ್ಲ, ಆ ಹೋಮದ್ದು ಹೊಗೆ ಎಲ್ಲ ಬಂದು ಸೇರ್ತಾ ಇದೆ. ಅದಕ್ಕೆ ಜನಗಳು ಕ್ಲೀನಾಗಿ ಕಾಣಿಸ್ತಿಲ್ಲ. ಓಕೆನಾ? ನೋಡಿ, ಎಲ್ಲ ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಅಕ್ಕಪಕ್ಕದವರು, ಗೆಳತಿಯವರು ಎಲ್ಲ ಇದ್ದಾರೆ. ಎಲ್ಲ ನಮ್ಮ ಊರಿನವರು, ಪಕ್ಕದ ಊರಿನವರು ಎಲ್ಲ, ಸಾಗರ, ಶಿವಮೊಗ್ಗ, ಶಿರಸಿ, ಸಿದ್ದಾಪುರ ಎಲ್ಲ ಕಡೆಯಿಂದನೂ ಬರ್ತಾರೆ ಈ ತಾಯಿಯ ಕೃಪೆಗೆ. ಹಾಗೆ ಮೈಸೂರು, ಮಂಗಳೂರು ಎಲ್ಲ ಕಡೆಯವರು ಇದ್ದರು ಅವತ್ತಿನ ದಿನ. ಯಾಕಂದರೆ ಪ್ರವಾಸಿಗರು ಬರ್ತಾರೆ ಹೋಗ್ತಾರೆ, ಇವರೆಲ್ಲ ಅವತ್ತಿನ ದಿನ ತುಂಬ ಜನ ಬಂದಿದ್ದರು. ಹಾಗೆ ದೇವಸ್ಥಾನದ ಒಳಗಡೆ ಕರ್ಕೊಬೋದು. ನಾನು ದೇವ್ರನ್ನೂ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಇಲ್ಲಿ ಎಲ್ಲ ಕೂತಿದಾರಲ್ಲ ನೋಡಿ, ಎಷ್ಟು ಕುತ್ಕೊಳ್ಳಿ ಅಂತ ಹೇಳಿದರೆ ಕುತ್ಕೊಳ್ಳೋಕೆ ಕೇಳ್ತಿಲ್ಲ ಕೆಲವೊಬ್ಬೊಬ್ಬರು. ಹಾಗಾಗಿ ಎಲ್ಲ ನಿಂತರು ನಾನು ತೋರಿಸ್ಬೇಡ ಅಂತಿದ್ದಾರೆ ನೋಡಿ, ನನ್ನನ್ನು ತೋರಿಸ್ಬೇಡ ಅಂತ. ಇನ್ನೊಬ್ರು ನನಗೆ ತೋರಿಸು ಅಂತ. ಏನು ಮಾಡ್ತೀರ ನೋಡಿ, ಇಲ್ಲಿ ನನ್ನ ಫ್ರೆಂಡ್ಸು ಇವರೆಲ್ಲ, ಎಲ್ಲರೂ ಫ್ರೆಂಡ್ಸು. ಒಬ್ರಿಗೆ ನಾಚಿಕೆ, ಒಬ್ರಿಗೆ ಸಂಕೋಚ, ಒಬ್ರಿಗೆ ಮುಜುಗರ, ಒಬ್ಬರಿಗೆ ಖುಷಿ. ನನ್ನ ಫ್ರೆಂಡ್ಸಿಗೆ ಎಲ್ಲ ಫ್ರೆಂಡ್ಸ್ಗಳು. ಓಕೆ, ನಾನು ಹೀಗೆ ಸುಮ್ಮನೆ ಒಂದು ರೌಂಡ್ ಹಿಡ್ಕೊಂಡು ಹೋದೆ, ಎಲ್ಲರನ್ನೂ ತೋರಿಸೋಣ ನಮ್ಮ ಫ್ರೆಂಡ್ಸನ್ನ ಅಂತ. ಏನು ಗೊತ್ತಾ, ಜನಗಳು ಬರ್ತಾನೆ ಇದ್ದಾರೆ, ಭಕ್ತಾದಿಗಳು, ಜನಗಳು ಅನ್ಬಾರ್ದು, ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಈ ಥರ ಸಿಕ್ಕಾಪಟ್ಟೆ ಮಳೆ ಹೋಯ್ತಾ ಇದೆ. ಮಳೆ ಅಂದರೆ ಹೇಗೆ ಹೋಯ್ತಾ ಇದೆ ಅಂದರೆ ಎಡ ಬಿಡದೆ ಹೋಯ್ತಾ ಇದೆ. ಆದ್ರೂ ನಮ್ಮ ಭಕ್ತಾದಿಗಳು ಈ ತಾಯಿ ಕೃಪೆಗೆ ಮಾತ್ರ ಭಕ್ತಿಯಿಂದ ಬರ್ತಾ ಇದ್ದೀವಿ ನೋಡಿ. ನಾವೆಲ್ಲರೂ ಸೇರಿದ್ದೀವಿ, ಇನ್ನೂ ಬರ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ. ಇನ್ನೂ ಕೆಲವರು ಹೊರಗಡೆ ಇದ್ದಾರೆ, ಒಳಗಡೆ ಇದ್ದಾರೆ. ನಾನು ಮಧ್ಯ ಹಾಲಲ್ಲಿ ಮಾತ್ರ ತೋರಿಸ್ತಿದ್ದೀನಿ. ಹಾಗೆ ನಮ್ಮ ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಪೂಜೆ ನಡೀತಾ ಇದೆ. ಬನ್ನಿ ಪೂಜೆ ಕಣ್ ತುಂಬಿಕೊಳ್ಳೋಣ. ಹಾಗೆ ದ್ವಿಮುಖ ಚಾಮುಂಡೇಶ್ವರಿಯ ಬಗ್ಗೆ ನಾನು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ಕೋಬೋದು. ನಾನು ಇವತ್ತು ಅದ್ರ ಬಗ್ಗೆ ಏನು ಮಾತಾಡಲ್ಲ, ದೇವಿ ಬಗ್ಗೆ ಅಂದರೆ ದೇವಸ್ಥಾನದ ಬಗ್ಗೆ ಎಲ್ಲ ಮಾತಾಡಲ್ಲ. ಹಾಗೆ ನಾವು ನಿಮಗೆ ಇವತ್ತು ಉತ್ಸವ, ಇದು ವರ್ಧಂತಿ ಇತ್ತಲ್ಲ, ಉತ್ಸವ ಅಲ್ಲ, ವರ್ಧಂತಿ ಅಂದರೆ ವಾರ್ಷಿಕೋತ್ಸವ, ತಾಯಿಯ ಹುಟ್ಟಿದ ದಿನ, ಜನ್ಮ ದಿನೋತ್ಸವ. ಅಲ್ಲಿ ಹೋಮ ಹವನ ಮತ್ತು ಎಲ್ಲ ನಡೀತು. ಹಾಗೆ ತಾಯಿಗೆ ಚಂದವಾಗಿ ಅಲಂಕಾರ ಮಾಡಿದ್ದಾರೆ. ನಾನೀಗ ಹಿಂದೆ ಬಂದು ಕೂತ್ಕೊಂಡೆ ನೋಡಿ, ನಾನು ಕೂಡ. ಯಾಕೆ ಅಂದರೆ ಅಲ್ಲಿ ಒಳಗಡೆ ಜಾಗ ಇಲ್ಲ. ಹಾಗೆ ಬಂದ್ವಿ ಫ್ರೆಂಡ್ಸ್ ನೋಡಿ. ಇವರು ಅಲ್ಲಿ ದೇವಸ್ಥಾನದಲ್ಲಿ ಈ ಮುತ್ತೈದರಿಗೆಲ್ಲನೇ ಯಾರು ಮಡ್ಲಕ್ಕಿ ಕೊಡ್ತೀವಿ ಅಂದವರಿಗೆ ಅಲ್ಲಿ ಮಡ್ಲಕ್ಕಿ ಸಿಗುತ್ತಲ್ಲ, ಅದನ್ನೆಲ್ಲ ಜೋಡಿಸ್ಕೊಡ್ತಾ ಇರ್ತಾರೆ. ಅಲ್ಲಿ ಕೆಲಸ ನೋಡ್ಕೊತಿರ್ತಾರೆ ಅಮ್ಮ. ಅವ್ರು ಯಾವಾಗ ಹೋದ್ರು ನಮಗೆ ಚೆನ್ನಾಗಿ ಮಾತಾಡಿಸ್ಕೊಂಡು, ಯಾಕೆಂದರೆ ಊರ ಮನೆಯವರಲ್ವ ನಾವು, ಅವರು ಪಕ್ಕದೂರಿಂದ ಬರ್ತಾರೆ ನೋಡಿ. ಎಷ್ಟು ಜನ ಇನ್ನೂ ಕೆಲವರು ಬರ್ತಾರೆ. ನಾನು ನಿಮ್ಮ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳೋಣ ಅಂತ ನಮ್ಮ ಸರ್ಗಳನ್ನೆಲ್ಲ ಊಟ ಮಾಡ್ತಾರೆ. ಇವ್ರನ್ನ ತೆಗೆದ್ರ ನೋಡಿ. ಇಲ್ಲಿ ಊಟಕ್ಕೆಲ್ಲ ರೆಡಿ ಇದೆ. ಒಂದ್ಸಲ ಈ ಕಡೆ ಬಂದೆ ನಾನು ನೋಡಿ. ಇವರೆಲ್ಲ ನಮ್ಮ ಊರಿನವರು ಎಲ್ಲ ಬಡಿಸ್ತಾ ಇದ್ದಾರೆ. ಹಾಯ್ ಅಂತ. ಅನ್ನ, ಸಾರು, ಪಲ್ಯ, ಪಾಯಸ, ಚಿತ್ರಾನ್ನ, ಉಪ್ಪಿನಕಾಯಿ ಎಲ್ಲ ಇತ್ತು. ಶುಕ್ರವಾರ ಮಂಗಳವಾರ ಜೋರು ಪೂಜೆ ಇರುತ್ತೆ. ಹಾಗೆ ನಮ್ಮ ಮಕ್ಕಳು ಬಡಿಸ್ತಾ ಇದ್ದಾರೆಲ್ಲ, ಹುಡುಗರು ಎಲ್ಲನೇ, ಊರಿನವರೇ ಅಲ್ವಾ. ಇದೆಲ್ಲ ಒಂದು ಸೇವೆ. ಹಾಗೆ ಯಾರು ಬೇಕಾದರೂ ಇಲ್ಲಿ ಅನ್ನದಾನಕ್ಕೆ ಕೊಡ್ಬೋದು.
ಕೊಡಿ ಅಂತ ನಾವು ಕೇಳಲ್ಲ. ಪಾಯಸ ಖಾಲಿ ಆಗ್ತಾನೇ ಇದೆ, ತಂದು ಹಾಕ್ತಾನೆ ಇದ್ದಾರೆ. ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ, ನೀವೇ ತಿನ್ಕೊಂಡು ಖಾಲಿ ಮಾಡಿದ್ದೀರಾ, ಅದಕ್ಕೆ ತಂದು ಹಾಕ್ತಾ ಇದ್ದಾರೆ ಅಂತ ಅವರಿಗೆಲ್ಲ ರೇಗಿಸ್ತಿದ್ದೆ ನೋಡಿ. ಎಲ್ಲ ಕೂತ್ಕೊಂಡು ತಟ್ಟೆ ಅವರೇ ತೊಳೆದಿಡಬೇಕು. ಈ ಸಲ ಏನು ಮಾಡಿದ್ದಾರೆ, ಕೆಲವರು ಮೈಸೂರಿಂದ ಒಂದಿಷ್ಟು ಜನ ಬಂದಿದ್ದಾರೆ, ಅವ್ರಿಗೆ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ, ಅವ್ರು ಹೋಗಿ ತಟ್ಟೆ ಎಲ್ಲ ರಾಸಿ ಹೊಡೆದು ಬಿಟ್ಟಿದ್ದಾರೆ ಅಲ್ಲಿ ತೊಳಿಯಲ್ಲಿ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ತಟ್ಟೆ ನಾವು ಊಟ ಮಾಡಬೇಕು, ನಮ್ಮ ತಟ್ಟೆ ನಾವು ತೊಳೆದಿಡಬೇಕು ಕ್ಲೀನಾಗಿ. ಅಲ್ಲಿ ಸೋಪು ನೀರು ಎಲ್ಲ ಇರುತ್ತೆ ಅಲ್ವಾ. ಒಬ್ಬರು ಇವಾಗ ನಾವು ಹೊರದೇಶಕ್ಕೆಲ್ಲ ಹೋದರೆ ನಮ್ಮ ಕೆಲಸಕ್ಕೆ ಜನನೇ ಸಿಗೋದಿಲ್ಲ. ನಾವೇ ಅಡುಗೆ ಮಾಡ್ಕೋಬೇಕು, ನಾವೇ ಮನೆ ಕೆಲಸ ಮಾಡ್ಕೋಬೇಕು, ನಾವೇ ಊಟ ಮಾಡ್ಕೋಬೇಕು. ಇಲ್ಲಿ ಕೆಲಸದವ್ರ ಮೇಲೆ ಅವಲಂಬಿಸಿರ್ತೀವಿ ನಾವು ಕೆಲವ್ರು. ನೋಡಿ ಇವ್ರನ್ನ ನಿಂತಿದ್ದಾರೆ, ಊಟ ತಟ್ಟೆ ಖಾಲಿ ಮಾಡ್ಕೊಂಡು ನಿಂತಿದ್ದಾರೆ. ಹಾಗೆ ನಾನು ಇಲ್ಲಿ ಜನ ಎಲ್ಲ ಖಾಲಿ ಆದಮೇಲೆ ಮತ್ತೆ ಒಂದು ರೌಂಡ್ ಬಂದೆ ನೋಡಿ. ನಮ್ಮ ಗೆಳತಿ ಕೌಂಟ್ರಲ್ಲಿ ಕೂತ್ಕೊಂಡಿದ್ದಾರೆ. ಬಂದವರಿಗೆಲ್ಲ ಕೇಳ್ತಾರಲ್ಲ, ಇದು ಮಡ್ಲಕ್ಕಿ ದ್ವಿಮುಖ ಚಾಮುಂಡೇಶ್ವರಿ ಆಗಿರೋದ್ರಿಂದ ಎರಡೆರಡು ಮಡ್ಲಕ್ಕಿ ತಗೊಂಡೋಗ್ತಾರೆ. ಹಾಗೆ ಇಲ್ಲಿ ಹಾಡು ಕಾರ್ಯಕ್ರಮ ನಡೀತಾ ಇತ್ತು. ಇವರು ಸಾಗರದವರಯ್ಯ ಹಾಡುಗಾರಿಕೆ ದೇವಿ ಬಗ್ಗೆ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಹಾಗೆ ಮಹಾಮಂಗಳಾರತಿ ಆಗ್ತಾಯಿದೆ ಇವಾಗ. ಬನ್ನಿ, ಮಹಾಮಂಗಳಾರತಿ ಆಗೋಷ್ಟೊತ್ತಿಗೆ ಒಳಗಡೆ ಇರೋಂಥ ಲೈಟೆಲ್ಲ ಆರಿಸ್ಬಿಡ್ತಾರೆ. ಯಾಕಂದರೆ ತಾಯಿ ತುಂಬ ಚೆನ್ನಾಗಿ ಕಾಣಿಸ್ಲಿ ನಮಗೆ ಅಂತ ಹೇಳಿಬಿಟ್ಟು. ಅದೇ ಇದು ಹಿಂಭಾಗ ತಾಯಿ, ಇವಳು ಇದು ಹಿಂಭಾಗ ತಾಯಿ. ಆವಾಗ ತೋರಿಸಿದ್ದು ನಾನು ಮುಂಭಾಗದ್ದು. ನೀವು ಅದೇ ಹೇಳಿದೆ ಅಲ್ಲ, ನಾನು ಏಕಶಿಲ ದ್ವಿಮುಖ ಚಾಮುಂಡೇಶ್ವರಿ ಅಂತ ನನ್ನ ಹಳೆಯ ವಿಡಿಯೋದಲ್ಲಿದೆ. ಅದ್ರ ಬಗ್ಗೆ ಎಲ್ಲ ನಾನು ಅದ್ರ ಬಗ್ಗೆ ಏನು ಹೇಳಲ್ಲ ಇವಾಗ, ಹಳೆಯ ವಿಡಿಯೋ ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಅಲಂಕಾರ ಕೂತಿದ್ದಾಳೆ, ಅಲಂಕಾರ ಮಾಡಿಕೊಂಡು. ಅಲಂಕಾರ ಪ್ರಿಯೆ. ನಾವು ಎಷ್ಟು ದಿನ ಹೋದ್ರೂ ನಾವು ನಮಗೆ ಈ ದೇವಿನ ಎಷ್ಟು ನೋಡಿದ್ರೂ ಸಾಲದು. ಎಷ್ಟು ದಿವಸ ನೋಡಿದ್ರೂ ಸಾಲದು. ಪ್ರತಿ ದಿನ ಹೋದ್ರೂ ನಮಗೆ ಹೊಸದಾಗೆ ನೋಡ್ತಿದ್ದೀವೇನೋ ಅನಿಸುತ್ತೆ. ಮತ್ತು ಅಷ್ಟೇ ಶಕ್ತಿ ಇದೆ ಅಂತ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ, ಏನು ಶಕ್ತಿ ಇದೆ, ಏನಕ್ಕೆ ಬರಬೇಕು ಅಂತ. ಹಳೆ ವಿಡಿಯೋ ಎಲ್ಲ ನಮ್ಮ ಫ್ರೆಂಡ್ಸು ನೋಡಿ, ಲಾಸ್ಟ್ ಬರ್ತಾರೆ ಕೆಲವರು ಫಸ್ಟ್ ಬಂದರು. ಎಲ್ಲ ಫ್ರೆಂಡ್ಸೇ ಎಲ್ಲ ಫ್ರೆಂಡ್ಸೇ. ಗುಂಡುಮಣಿನ ತೋರಿಸ್ತಾ ಇದ್ದೀನಿ ನಾನು. ಗುಂಡುಮಣಿ ನನಗೆ ತೋರಿಸು ಅಂತ ಹಠ ಮಾಡ್ದೆ, ಅದಕ್ಕೆ ತೋರಿಸ್ದೆ, ಇಲ್ಲ ತೋರಿಸ್ತಿರ್ಲಿಲ್ಲ. ಉತ್ಸವ ತಾಯಿ ಕೂತಿದ್ದಾಳೆ. ನಾನು ಫಸ್ಟು ಒಂದು ವಿಡಿಯೋ ಮಾಡಿದ್ದೀನಿ, ವರ್ಧಂತಿ ಉತ್ಸವ ಅಂತ ಹಾಕಿ ಅದರಲ್ಲಿ ವಿಡಿಯೋ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಹಾಡ್ತಿದ್ರು ಅಂದರೆ ದೇವಿ ಮಹಿಮೆ ಬಗ್ಗೆ, ದೇವಿ ಹಾಡನ್ನು. ಅನ್ನ ಎಲ್ಲ ಖಾಲಿ ಆಯಿತು ನೋಡಿ. ಇನ್ನೂ ಜನ ಬರ್ತಾ ಇದ್ದಾರೆ. ಮತ್ತು ಏನು ಗೊತ್ತಾ, ಇಲ್ಲಿ ಜೋಗ್ ಫಾಲ್ಸಿಗೆ ಟೂರಿಸ್ಟ್ ಬರ್ತಾರಲ್ಲ, ಅವರು ಕೂಡ ಇಲ್ಲಿ ಬರ್ತಾರೆ. ಹಾಗಾಗಿ ಬರ್ಬೋದು ಯಾರು ಬೇಕಾದ್ರೂ. ಮಧ್ಯಾಹ್ನ 1 ಗಂಟೆಗೆ, ಶುಕ್ರವಾರ ಮಂಗಳವಾರ 1 ಗಂಟೆಯಿಂದ ಪೂಜೆ ಜೋರಿರುತ್ತೆ, ಊಟನೂ ಇರುತ್ತೆ. ಬಂದು ತಾಯಿ ಪ್ರಸಾದ ಸ್ವೀಕರಿಸಿ ಹೋಗ್ಬೋದು. ಬರ್ತಾನೆ ಇರ್ತಾರೆ ಜನಗಳು, ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಎಲ್ಲೆಲ್ಲಿಂದೋ ಬರ್ತಾ ಇರ್ತಾರೆ ಹರಕೆ ಗಿರ್ಕೆ ಕಟ್ಕೊಂಡವ್ರು. ಅದ್ರ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ, ಏನಕ್ಕೆ ಈ ತಾಯಿ ಇಷ್ಟು ಮಹಿಮೆ ಇದೆ, ಏನು ಮಹಿಮೆ ಇದೆ ಅಂತ ಹೇಳಿದ್ದೀನಿ ನೋಡಿ. ನಿಜವಾಗ್ಲೂ ಎಷ್ಟಿದೆ ನೋಡಿ. ಅನ್ನ, ಸಾರು, ಪಾಯಸ, ಪಲ್ಯ, ಉಪ್ಪಿನಕಾಯಿ, ಹಪ್ಪಳ ಇಲ್ಲ, ಪಲ್ಯ, ಚಿತ್ರಾನ್ನ ಎಲ್ಲ ಊಟ ಮಾಡ್ತಾ ನಾನು ಜಗಳ ಮಾಡ್ತಾ ಇದ್ದೆ ಕೆಲವೊಬ್ಬೊಬ್ರ ಹತ್ರ. ಏನಕ್ಕೆ ಅಂದರೆ, ಮಾತಾಡಬೇಡಿ ನನ್ನ ಹತ್ರ, ನಮ್ಮನೆ ಮಗಳು ಮದುವೆಗೆ ಬಂದಿಲ್ಲ. ಕೆಲವೊಬ್ಬೊಬ್ರು ಬಂದಿಲ್ಲ ಇದರಲ್ಲಿ, ಯಾಕಂದ್ರೆ ರಜಕ್ಕೆ ಹೋಗಿದ್ರ ಎಲ್ಲರೂ ಊರಿಗೆ. ಸುಮಾರು ಜನ ರಜಕ್ಕೆ ಊರಿಗೆ ಹೋಗಿದ್ರು, ಅವರಿಗೆಲ್ಲ ಗಲಾಟೆ ಮಾಡಿ. ಇವರೆಲ್ಲ ಬಂದಿದ್ರು. ನಾನು ಫ್ರೆಂಡ್ಸು, ಎಲ್ಲ ಪಕ್ಕದ ಮನೆಯವರು ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೆ ಅವರಿಗೆ, ನೀವೆಲ್ಲ ಮಾತಾಡಬೇಡಿ ಅಂತ ಕೆಲವೊಬ್ಬೊಬ್ರ ಹತ್ರ ಜಗಳ ಮಾಡ್ತಾ ಇದ್ದೆ. ಅವರು ಅಯ್ಯೋ ದೇವರೇ, ಹಂಗೆ ಇದೆಯಲ್ಲ ನಮ್ಮ ಫ್ರೆಂಡ್ಸಿಂದು ಗಲಾಟೆ ಮಾಡ್ಕೊಳ್ಳೋದು. ಉಪ್ಪಿನಕಾಯಿ ಖಾಲಿ ಆಯಿತು, ಉಪ್ಪು ಮಾತ್ರ ಇಟ್ಕೊಂಡಿದ್ದೀರಾ, ಉಪ್ಪಿನಕಾಯಿ ಖಾಲಿ ಮಾಡಿದ್ದೀರಾ ಅಂತ ನಾನು ಅವರು ರೇಗಿಸ್ತಾ ಇದ್ದೆ ಅವರಿಗೆ. ತಿನ್ಕೊಂಬಿಟ್ಟಿದ್ದೀರಾ ಎಲ್ಲ ಅಂತ. ಒಬ್ಬರು ಪಲ್ಯ, ಒಬ್ಬರು ಪಾಯಸ ಅಂತ ಹಾಕ್ತಾ ಇದ್ದಾರೆ ನೋಡಿ. ನಾಚಿಕೆ ನೋಡಿ, ನಮ್ಮ ಮಕ್ಕಳಿಗೆಲ್ಲ ನಾಚಿಕೆ. ಇವರಿಬ್ರು ಒಂದೇ ಥರ ಸೀರೆ, ಅಂದರೆ ಇವರಿಬ್ರು ಅಷ್ಟು ಫ್ರೆಂಡ್ಸು, ಒಂದೇ ಕಲರ್ ಸೀರೆ ಉಟ್ಕೊಂಡಿದ್ದಾರೆ ನೋಡಿ. ಫ್ರೆಂಡ್ಸ್ ಅವರು, ಅಷ್ಟು ಫ್ರೆಂಡ್ಸು. ಇದು ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸು ತುಂಬ ಜನ ಇದ್ದಾರೆ. ಅದರ ಸಿಕ್ಕಿದವ್ರನ್ನ ಸ್ವಲ್ಪ ಜನ ತಗೊಂಡೆ. ನನ್ನ ಫ್ರೆಂಡ್ಸ್ ಅಂತೂ ಬಿಡಿ, ಅದೇ ಹೇಳಿದೆ ಅಲ್ಲ, ಹೇಳಿದರೆ ಸರಿ ಹೋಗಲ್ಲ ಅಂತ ಸುಮ್ಮನೆ
ನಮ್ಮ ಮಾತ್ರ ವಿಡಿಯೋ ಮಾಡಲ್ಲ ಅಂತ. ನನ್ನ ಫ್ರೆಂಡ್ಸ್ ಅಷ್ಟು ಒಳ್ಳೆಯವರಿದ್ದಾರೆ. ನಾವು ವಿಡಿಯೋ ಮಾಡಿಬಿಡ್ರಿ ಅನ್ನಲ್ಲ. ಮಾಡು ಮಾಡು ನನ್ನ ವಿಡಿಯೋ ಮಾಡು ಅಂತಲೇ ಅಂತಾರೆ ನನ್ನ ಫ್ರೆಂಡ್ಸ್ ಎಲ್ಲರೂ. ಅಷ್ಟು ಒಳ್ಳೆ ಫ್ರೆಂಡ್ಸು. ಹೀಗೇ ಇರ್ಲಪ್ಪ ತಾಯಿ ಚಾಮುಂಡೇಶ್ವರಿ ನಮ್ಮ ಫ್ರೆಂಡ್ಶಿಪ್ ಅಂತ ನಾನು ಬೇಡ್ಕೊತೀನಿ. ಅಷ್ಟು ಜನ ಇದ್ದೀವಲ್ಲ, ಅಷ್ಟು ಜನನು ಒಬ್ಬರಲ್ಲ ಇಬ್ಬರಲ್ಲ ಒಬ್ಬರಲ್ಲ ಇಬ್ಬರಲ್ಲ ಹಾಗೆ ನಡ್ಕೊಂಡು ಬರ್ತಾ ಇದೀವಿ ನಾವು ಇವಾಗ. ಮಳೆ ಇರಲಿಲ್ಲಲ್ಲ, ಆ ಚಂದ ಒಂದು ಹಸಿರು ದಾರಿಯ ಮಧ್ಯ 1 ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಬರೋಣ ಅಂತ ಬಿಟ್ಟು